ಈಗಲೂ ಒಂದು ಆ ಹುಡುಗನ ಪ್ರಶ್ನೆ ಇರೋದು ಭಯೋತ್ಪಾದನೆ ಮುಗಿಯೋದು ಯಾವಾಗ ಅಂತ. ಈಗ ಶ್ರೀಲಂಕಾದಲ್ಲಿ LTTE ಸಮಸ್ಯೆ ಇತ್ತು ಸರ್. ನೌ ಇಟ್ ಇಸ್ ಅ ಕ್ಲೋಸ್ ಚಾಪ್ಟರ್. ಭಯೋತ್ಪಾದನೆ 2026 ಮಾರ್ಚ್ 31ನೇ ತಾರೀಖಿಗೆ ಭಾರತದಲ್ಲಿ ನಕ್ಸಲ್ ಮೂವ್ಮೆಂಟ್ ಇರೋದಿಲ್ಲ ಅಂತ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. 2026 ಮಾರ್ಚ್ 31ಕ್ಕೆ ನಕ್ಸಲ್ ಮೂವ್ಮೆಂಟ್ ಮುಗಿಯುತ್ತೆ ಭಾರತದಲ್ಲಿ ಅಂತ. ಖಲಿಸ್ತಾನಿ ಸಮಸ್ಯೆ ಇತ್ತು. ಅದೇನಂತಂದ್ರೆ ಇಟ್ ಈಸ್ ಅ ಲೋಕಲೈಸ್ಡ್ ಪ್ರಾಬ್ಲಮ್. ನಕ್ಸಲ್ ಮೂವ್ಮೆಂಟ್ ಆಗಿರ್ಬೋದು, ಖಲಿಸ್ತಾನ್ ಪ್ರಾಬ್ಲಮ್ ಅಂದರೆ ಎಕ್ಸ್ಟರ್ನಲ್ ಸಪೋರ್ಟ್ ತುಂಬ ಕಡಿಮೆ ಇತ್ತು ಅದಕ್ಕೆ. ಈಗಲೂ ನಕ್ಸಲ್ವಾದಿಗಾಗಲಿ ಅಥವಾ ಖಲಿಸ್ತಾನ್ ಮೂವ್ಮೆಂಟ್ಗಾಗಲಿ ಎಕ್ಸ್ಟರ್ನಲ್ ಸಪೋರ್ಟ್ ತುಂಬ ಕಡಿಮೆ ಇತ್ತು. ಈಗ ಹಂಗಾಗಿಲ್ಲ. ಇಲ್ಲೇನಾಗಿದೆ, ಎಕ್ಸ್ಟರ್ನಲ್ ಸಪೋರ್ಟ್ ಜಾಸ್ತಿ ಇದೆ, ಐಡಿಯಾಲಜಿಕಲ್ ಪ್ರಾಬ್ಲಮ್ ಇದೆ. ಟಾರ್ಗೆಟ್ ಯಾರು ಅಂತಂದ್ರೆ ಟೆರರಿಸ್ಟ್ ಅಲ್ಲ, ಟೆರರಿಸ್ಟ್ ಐಡಿಯಾಲಜಿ ಇಸ್ ಅವರ್ ಟಾರ್ಗೆಟ್. ಈಗ ಟೆರರಿಸ್ಟ್ 400 ಜನ ಕೊಂದ್ರು ಮತ್ತೆ 400 ಜನ ಮತ್ತೆ ಹುಡ್ಕೊಳ್ತಾರೆ. ಸೊ ಅವರ್ ಟಾರ್ಗೆಟ್ ಇಸ್ ನಾಟ್ ಟೆರರಿಸ್ಟ್, ಅವರ್ ಟಾರ್ಗೆಟ್ ಇಸ್ ಟೆರರಿಸ್ಟ್ ಐಡಿಯಾಲಜಿ. ಸೊ ಅದು ಐಡಿಯಾಲಜಿ ಅಂದರೆ ಅದು ಇಟ್ಸ್ ಒಂದು ಭ್ರಮೆ, ಅದೊಂದು ಕಲ್ಪನೆ, ಅದೊಂದು ಫಿಲಾಸಫಿ. ಹೌ ಡು ವಿ ಅಟ್ಯಾಕ್ ದಟ್ ಫಿಲಾಸಫಿ ಇಸ್ ದ ಪ್ರಾಬ್ಲಮ್.